ಧಾರವಾಡದ ಎಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಸ್ವಯಂ ನಿವೃತ್ತಿ ವಿಚಾರದಲ್ಲಿ ಸರ್ಕಾರಕ್ಕೆ ಭಾವುಕ ಪತ್ರವನ್ನು ಬರೆದಿದ್ದಾರೆ. ಅಡಿಷನಲ್ ಎಸ್ಪಿ ಅವರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸರ್ಕಾರಕ್ಕೆ ಭಾವುಕ ಪತ್ರ ಬರೆದಿದ್ದಾರೆ. ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ನೋವಾಗಿದೆ ಅಂತ ಹೇಳಿ ಭರಮನಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಕಾರಣದಿಂದ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಾನು ಶಿಸ್ತಿನ ಇಲಾಖೆಯಲ್ಲಿದ್ದವನು ಅಂತ ಹೇಳಿದ್ದಾರೆ ಭರಮನಿ. ನನ್ನ ಭಾವನೆಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೇನೆ ಅಂಥೇಳಿ ಧಾರವಾಡದಲ್ಲಿ ನಾರಾಯಣ ಭರಮನಿ ಹೇಳಿದ್ದಾರೆ. ಎಸ್, ನಾರಾಯಣ ಭರಮನಿ ಅವತ್ತು ನಡೆದಿರುವಂಥ ಘಟನೆ, ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಮುಖ್ಯಮಂತ್ರಿಗಳು ಗದರಿದ್ದರು. ಹೀಗಾಗಿ ಅವರಿಗೆ ಕಪಾಳ ಮೋಕ್ಷ ಆಗಿರಲಿಲ್ಲ. ಆದರೆ ಸಾಮಾಜಿಕವಾಗಿ ಒಂದು ಮುಜುಗರದ ಸನ್ನಿವೇಶ ಅದಾಗಿತ್ತು. ಈ ಕಾರಣದಿಂದಾಗಿ ನಾನು ನೊಂದಿದ್ದೇನೆ ಅಂತ ಹೇಳಿ ಅವರ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ನನ್ನ ರಾಜೀನಾಮೆ ಪತ್ರವನ್ನು ನಾನು ಕೊಟ್ಟಿದ್ದೇನೆ. ಸರ್ಕಾರ ಅದನ್ನು ಹೇಗೆ ತೆಗೆದುಕೊಳ್ಳುತ್ತೆ ಅದು ಸರ್ಕಾರದ ನಿರ್ಧಾರ. ಬಟ್ ನನಗೆ ನೋವಾಗಿದೆ, ನನ್ನ ಕುಟುಂಬಕ್ಕೆ ನೋವಾಗಿದೆ, ಮುಜುಗರದ ಸನ್ನಿವೇಶದಲ್ಲಿ ನಾನಿದ್ದೆ. ಹೀಗಾಗಿ ನಾನು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿ ಭರಮನಿ ಹೇಳಿದ್ದಾರೆ. ನಾರಾಯಣ ಭರಮನಿಗೆ ಮುಖ್ಯಮಂತ್ರಿಗಳು ಸಮಾಧಾನ ಹೇಳಿದ್ದಾರೆ. ರಾಜೀನಾಮೆ ನಿರ್ಧಾರ ಬೇಡ, ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆಯಿರಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಆ ರೀತಿ ನಾನು ಮಾಡಿಲ್ಲ. ನಿಮಗೆ ಗೌರವ ತೋರಬೇಕು ಅಂತ ಅಥವಾ ಅಗೌರವ ತೋರಬೇಕು ಅಂತ ಹೇಳಿ ಮಾಡಿದ್ದಂಥದ್ದಲ್ಲ. ಉದ್ದೇಶಪೂರ್ವಕವಾಗಿ ಅದು ನಡೆದಿಲ್ಲ. ಅವಮಾನ ಮಾಡುವಂಥ ಉದ್ದೇಶ ನನಗಿರಲಿಲ್ಲ. BJPಯವರು ಕಾರ್ಯಕ್ರಮಕ್ಕೆ ಅವತ್ತು ಅಡ್ಡಿ ಮಾಡಿದರು. ಹಾಗಾಗಿ ನನಗೆ ಕೋಪ ಬಂದು ಮಾತನಾಡಿದ್ದೇನೆ ಅಷ್ಟೇ. ಯಾವುದೇ ಬೇಸರ ಮಾಡಿಕೊಳ್ಬೇಡಿ, ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳಿ, ಜನರ ಸೇವೆಯಲ್ಲಿ ತೊಡಗಿಕೊಳ್ಳಿ, ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಭರಮನಿಯವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಭರಮನಿ ಈಗಾಗಲೇ ಸರ್ಕಾರಕ್ಕೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿದ್ದಾರೆ. ಯಾಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಅವರೇ ಇದ್ದಾರೆ, ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ರಾಜೀನಾಮೆ ಪತ್ರವನ್ನು ಯಾವಾಗ ಬರೆದಿದ್ದೀರಿ ಸರ್? ಯಾಕೆ ಬರೆದ್ರಿ? ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ನಂತರದಲ್ಲಿ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಮಂತ್ರಿಗಳು ಕೂಡ ನಮ್ಮ ಜೊತೆ ಮಾತಾಡಿದರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಆ ವಿಷಯದಲ್ಲಿ ಚರ್ಚೆ ಮಾಡಿದ ನಂತರ ನಾನು ನನ್ನ ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಎದುರು ಸಂಬಂಧ ಸರ್ ಈಗ ರಾಜೀನಾಮೆ ಸರ್ ಏನು ಸರ್ ಈಗ? ಸರ್, ಮುಂದೆ ರಾಜೀನಾಮೆ ಅಂಗೀಕಾರ ವಿಚಾರ ಮುಂದೆ ಏನಾಗುತ್ತೆ ಸರ್? ನೆಕ್ಸ್ಟ್ ಸ್ಟೆಪ್ ಏನು? ದಯವಿಟ್ಟು ಅದು ನನ್ನ ಕಡೆ ಇರಲಿಲ್ಲ. ಸರ್ಕಾರ ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾನು ಗೌರವಿಸ್ತೀನಿ. ನಾನು ಈಗಾಗಲೇ ಸರ್ಕಾರಕ್ಕೆ ಒಂದು ಈಗಾಗಲೇ ರಾಜೀನಾಮೆಯ ಒಂದು ಪತ್ರವನ್ನು ಬರೆದ್ರಿ. ಆ ಪತ್ರ ಸಂಪಟ್ಟಂಗೆ ಈಗಾಗಲೇ ಅಂತ ಚರ್ಚೆ ಆಗ್ತಾ ಇದೆ. ಏನೇ ಇದ್ರೂ ಸಹಿತ ಇಲ್ಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ನಾರಾಯಣ ಭರಮನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೋರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.